ಕರಳು ಹಿಂಡುವಂತಿದೆ ಮೃತ ಬಾಲಕನ ಕತೆ. 1 ವರ್ಷದ ಹಿಂದಷ್ಟೇ ಬಾಲಕನ ತಂದೆ ಸಾವನ್ನಪ್ಪಿದ್ರು. ಚಿಕ್ಕಪ್ಪ ದಿಲೀಪ್ ಮನೆಯಲ್ಲೇ ವಾಸವಿದ್ದಂತ ಶಬರೀಶ್ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಮಾರ್ಕೆಟ್ಗೆ ತೆರಳಿದ್ದ ಪಾಪ ಬಾಲಕ. ಈ ವೇಳೆ ಬಿಎಂಟಿಸಿ ಬಸ್ ಹರಿದು ಶಬರೀಶ್ ಸಾವನ್ನಪ್ಪಿದ್ದಾನೆ. ನೋಡಿ, ಮೃತ ಬಾಲಕನ ಕತೆ ಕರಳು ಹಿಂಡುವಂತಿದೆ. ಒಂದು ವರ್ಷದ ಹಿಂದಷ್ಟೇ ಬಾಲಕನ ತಂದೆ ಸಾವನ್ನಪ್ಪಿದ್ರು. ಚಿಕ್ಕಪ್ಪ ದಿಲೀಪ್ ಮನೆಯಲ್ಲೇ ಶಬರೀಶ್ ವಾಸ ಮಾಡಿಕೊಂಡಿದ್ದ. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಜೊತೆ ಈ ಬಾಲಕ ಮಾರ್ಕೆಟ್ಗೆ ಬಂದಿದ್ದ. ಈ ವೇಳೆ ಬಿಎಂಟಿಸಿ ಬಸ್ ಹರಿದು ಶಬರೀಶ್ ಸಾವನ್ನಪ್ಪಿದ್ದಾನೆ. ಈತನ ಕತೆ ಕರಳು ಹಿಂಡುವಂತಿದೆ. 1 ವರ್ಷದ ಹಿಂದೆ ಆತನ ತಂದೆ ತೀರ್ಕೊಂಡಿದ್ದು. ಈಗ ಶಬರೀಶ್ ಸಾವನ್ನಪ್ಪಿರುವುದು. ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ಜೊತೆ ಇವತ್ತು ಮಾರ್ಕೆಟ್ಗೆ ತೆರಳಿದ್ದ, ಏರ್ ಮಾರ್ಕೆಟ್ಗೆ. ಈ ವೇಳೆ ಸಿಟಿ ಮಾರ್ಕೆಟ್ಗೆ ತೆರಳುವಂತ ಸಂದರ್ಭದಲ್ಲಿ ಬಸ್ ಡಿಕ್ಕಿ ಹೊಡೆದಿದೆ, ಬಿಎಂಟಿಸಿ ಬಸ್. ಈ ವೇಳೆ 11 ವರ್ಷದ ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನ ಮೇಲೆ ಈ ಬಸ್ ಹರಿದಿರೋದು. ನೋಡಿ ಇಲ್ಲಿ ಸರ್, ಮಗು ಅಪ್ಪ ಅಮ್ಮ ಹೋಗ್ತಾ ಇದ್ರು ಬೈಕಲ್ಲಿ. ಇದು ಬೈಕ್ಲಿಂದ ಆಚೆಗಡೆ ಇಬ್ರು ಬಿದ್ದೋಗಿರೋದು. ಅಪ್ಪ ಅಮ್ಮ ಆ ಕಡೆ ಬಿದ್ದೋಗಿರೋದು, ಮಗು ಈ ಕಡೆ ಬಿದ್ದಿರೋದು. ಬಿಬಿಎಂಪಿ ಬಸ್ ಈ ಬಸ್ ಬಂದ್ಬಿಟ್ಟು ಮೇಲೆ ಏರ್ಸಿರೋದು ಮಗುಗೆ. ಮಗು ಸತ್ತೋಯ್ತು. ಯಾರು ಕೊಡ್ತಾರೆ ಸರ್ ನಮ್ಮ ಮಗುಗೆ? ನಾವ್ 5:30 ಹಂಗೆ ಇರ್ಬೋದು ಸರ್. ನಾವು ಅಲ್ಲಿಂದ ಬರ್ತಾ ಇದ್ವಿ. ನಾವು ಚಾಮರಾಜಪೇಟೆಗೆ ಹೋಗ್ಬಿಟ್ಟು ಬರ್ತಾ ಇದ್ವಿ. ಅವಾಗ ನೋಡಿರೋದು ನಾವು ಮಗು. ಪಬ್ಲಿಕ್ ನಾವು ಅವ್ರ ಸ್ವಂತದವ್ರು ಯಾರಿಲ್ಲ. ನ್ಯಾಯ ಸಿಗಬೇಕು, ಬಡವ್ರ ಮಕ್ಳಿಗೆ ನ್ಯಾಯ ಸಿಗಬೇಕು. ನ್ಯಾಯ ಇಲ್ಲಂದ್ರೆ ಇಲ್ಲ ಸರ್, ನ್ಯಾಯ ಬೇಕು. ಇಲ್ಲೇ ಮುಂದ್ಗಡೆ ಮಸೀದಿ ಹತ್ರನೇ ಎಲ್ಲ ಅಪ್ಪ ಅಮ್ಮ ಮಗು 3 ಜನ ಇದ್ರು ಸರ್. ನ್ಯಾಯ ಬೇಕು ನಮ್ಗೆ. ನಾವು ಅಲ್ಲಿಂದ ಬರೋ ಟೈಮ್ನಾಗ ಬಸ್ ಮೇಲೆ ಏರಿತ್ತು ಸರ್. ನಾವು ನೋಡಿಲ್ಲ. ಬಸ್ ಮೇಲೆ ಏರಿತ್ತು, ಮಗು ಮೇಲೆ ಏರಿತ್ತು. ಮಗು ಹೊಟ್ಟೆಲೆ ವಾಮಿಟ್ ಮಾಡ್ಕೊಂಡು ತಳಗಡೆ ಹಂಗೆ ವೀಲ್ ಏರಿತ್ತು. ಅವಾಗೆ ನಾವು ನೋಡಿರೋದು. ಅಲ್ಲಿಂದ ಓಡಿ ಬರೋಟಿಗೆ ಮಗು ಎತ್ಕೊಂಡು ಹೋಗ್ಬಿಟ್ರು. ನಮ್ಗೆ ಇವಾಗ ನ್ಯಾಯ ಸಿಗ್ಬೇಕು ಸರ್. ಮಕ್ಕಳಿಗೆ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗಗಂಟ ನಾವು ಹೋಗಲ್ಲ. ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ಮಗು ನೋಡಿ, ಕಿಲ್ಲರ್ ಬಿಎಂಟಿಸಿಗೆ ಇನ್ನೆಷ್ಟು ಬಲಿಬೇಕು ಅಂತ. ಒಂದ್ ಕಡೆ ಪಾಪ 11 ವರ್ಷದ ಬಾಲಕ ಶಬರೀಶ್ ಅಂತ ಇವತ್ತು ಮಾರ್ಕೆಟ್ಗೆ ತೆರಳುತ್ತಾ ಇದ್ರು ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ಜೊತೆ. ಈ ವೇಳೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈಗ ಬಿಎಂಟಿಸಿ ಡ್ರೈವರ್ ಅನ್ನ, ಈಗ ಕಂಡಕ್ಟರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರನ್ನ ವಿಚಾರಣೆ ಕೂಡ ಮಾಡ್ತಾರೆ. ಇವರ ತಂದೆ, ಶಬರೀಶ್ ತಂದೆ 1 ವರ್ಷದ ಹಿಂದೆ ಅವರು ಕೂಡ ಸಾವನ್ನಪ್ಪಿದ್ರು. ಚಿಕ್ಕಪ್ಪನ ಮನೆಯಲ್ಲಿ ಈತ ವಾಸವನ್ನ ಮಾಡಿಕೊಂಡಿದ್ದ. ಆದರೆ ಇದೀಗ ಈತನು ಕೂಡ ಬಲಿಯಾಗಿದ್ದಾನೆ. ಬಾಲಕ, 11 ವರ್ಷದ ಬಾಲಕ. ಬಿಎಂಟಿಸಿ ಬಸ್ಗಳಿಂದ ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ರು ಕೂಡ ಬಿಎಂಟಿಸಿ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ನೋಡಿ, ಅನೇಕ ರೀತಿಯಾದಂತಹ ಘಟನೆಗಳು ಇದೇ ರೀತಿಯಾಗಿ ನಡೆದಿದೆ. ಬಿಎಂಟಿಸಿ ಬಸ್ನಿಂದ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಬೆಂಗಳೂರಲ್ಲಿ. ಕಿಲ್ಲರ್ ಬಿಎಂಟಿಸಿ ಅಂತಾನೆ ಕರೀತಾರೆ ಈ ಬಿಎಂಟಿಸಿ ಬಸ್ಗೆ. ಅಂತ ಒಂದು ಪರಿಸ್ಥಿತಿಯನ್ನ ಈಗ ಬಿಎಂಟಿಸಿ ಸಂಸ್ಥೆ ನಿರ್ಮಾಣ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ ಘಟನೆ ಹೇಗಾಯ್ತು, ಇನ್ನೂ ಎಷ್ಟು ಬಲಿಬೇಕು ಅಂತ ಬಿಎಂಟಿಸಿ ಬಸ್ಗೆ, ಏನ್ ಡೀಟೇಲ್ಸ್ ಇದೆ? ಎಸ್ ರಾಕೇಶ್, ಇವತ್ತು ನಿನ್ನೆ ಒಂದು ಕೇರ್ ಮಾರ್ಕೆಟ್ ನಲ್ಲಿ ಬಸ್ ಅಂದ್ರೆ ಬಿಎಂಟಿಸಿ ಸಿಲುಕಿ ಮಗು ಬಲಿಯಾಗಿದೆ. ಒಂದ್ ಕಡೆ ಬಿಎಂಟಿಸಿ ಡ್ರೈವರ್ಗಳ ರ್ಯಾಶ್ ಡ್ರೈವಿಂಗ್ ಮತ್ತು ಈ ಕಾಂಟ್ರಾಕ್ಟ್ ಡ್ರೈವರ್ಗಳು ಡ್ರಿಂಕ್ಸ್ ಮಾಡಿಕೊಂಡು ಬಂದು ಬಸ್ ಚಾಲನೆ ಮಾಡ್ತಾರೆ ಎಂಬುದು ಗಂಭೀರ ಆರೋಪವಾಗಿದೆ. ಯಾಕಂದ್ರೆ ಪದೇ ದಿನಕ್ಕೆ 2-3 ಡೆತ್ ಆಗ್ತಿದಾವೆ. ಮಕ್ಕಳು, ವೃದ್ಧರು ಎಲ್ಲರೂ ಸಾವನ್ನಪ್ಪುತ್ತಿದ್ದಾರೆ. ಒಂದ್ ಕಡೆ ಇವರು ರ್ಯಾಶ್ ಡ್ರೈವಿಂಗ್ ಕಾರಣ ಎಂಬುದು ಒಂದ್ ಕಡೆ ಗಂಭೀರ ಆರೋಪ. ಒಂದ್ ಕಡೆ ಬಿಎಂಟಿಸಿ ಅವರು ಮೊನ್ನೆ ಸಹ ಒಂದ್ ಕಡೆ ಕೆಲವೊಂದು ಮಾರ್ಪಾಟು ಮಾಡಿದ್ರು. ಅಂದ್ರೆ ಏನಾದ್ರೂ ಫೋನಲ್ಲಿ ಮಾತಾಡಿದ್ರೆ ಒಂದು 15 ದಿನ ಸಸ್ಪೆಂಡ್, ಮತ್ತೊಂದ್ ಕಡೆ ಸಂಬಳ ಕಟ್ ಮಾಡ್ತು ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಏನಾದ್ರೂ ಡೆತ್ ಆದ್ರೆ ಅವ್ರು 6 ತಿಂಗಳ ಸಸ್ಪೆಂಡ್ ಮಾಡ್ತು ಅಂತ ಒಂದ್ ಕಡೆ ಸೂಚನೆ ಸಹ ನೀಡಿದ್ರು. ಹೀಗಾಗಿ ಇಲ್ಲೇ ಒಂದ್ ಕಡೆ ಈ ಒಂದು ಆದೇಶ ಪಾಲನೆ ಆಗ್ತಿಲ್ಲ. ಇದು ಕಟ್ಟುನಿಟ್ಟಿನ ಜಾರಿಗೆ ಆಗ್ಬೇಕಂತ. ಯಾಕಂದ್ರೆ ಸಿಟಿಲಿ ಸಾಕಷ್ಟು ಜನ ಬೈಕಲ್ಲಿ ಓಡಾಡ್ತಾರೆ, ಮತ್ತೊಂದ್ ಕಡೆ ಫುಟ್ಪಾತ್ ಅಲ್ಲಿ ಓಡಾಡ್ತಾರೆ. ಒಂದ್ ಕಡೆ ಎಲ್ಲಿ ಸುರಕ್ಷತೆವಿಲ್ಲ. ಯಾಕಂದ್ರೆ ಬಸ್ಗಳನ್ನ ಫುಟ್ಪಾತ್ ಮೇಲೆ ಹೋಗೋರು ಸಹ ಇನ್ನು ಬಿಎಂಟಿಸಿ ಬಸ್ಗಳು ಗುದ್ದಿ ಸಾವನ್ನಪ್ಪುತ್ತಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಬಿಎಂಟಿಸಿ ಮತ್ತು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಯಾಕಂದ್ರೆ ಈ ಬ್ಯಾಟರಿ ಚಾಲಿತ ಬಸ್ಗಳೇ ತುಂಬಾ ಡೇಂಜರ್ ಆಗಿದೆ. ಯಾಕಂದ್ರೆ ಸೈಲೆಂಟ್ ಆಗಿ ಬಸ್ ಬರುತ್ತೆ, ಅದು ಸೌಂಡ್ ಸಹ ಬರಲ್ಲ.
ಹೀಗಾಗಿ ತುಂಬಾ ತೊಂದರೆ ಆಗುತ್ತೆ. ಮತ್ತೊಂದ್ ಕಡೆ ಅಲ್ಲಿ ಓಡಿಸುವ ಡ್ರೈವರ್ಗಳು ಎಲ್ಲ ಕಾಂಟ್ರಾಕ್ಟ್ ಡ್ರೈವರ್ಗಳು ಅವರಿಗೆ ಸರಿಯಾಗಿ ಚಾಲನೆಗೆ ತರಬೇತಿ ನೀಡಿರಲಿಲ್ಲ ಎಂಬುದೊಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಕೆಲವೊಂದು ವ್ಯತ್ಯಾಸದಿಂದ ಈ ತರ ಸಮಸ್ಯೆ ಆಗ್ತಿದೆ. ಇದನ್ನ ಸರ್ಕಾರ ಮತ್ತು ಬಿಎಂಟಿಸಿ ಮತ್ತು ಸಾರಿಗೆ ಸಚಿವರು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪದೇ ಪದೇ ದಿನಕ್ಕೆ ಸಾವನ್ನಪ್ತಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಈ ಕಾಂಟ್ರಾಕ್ಟ್ ಡ್ರೈವರ್ಗಳನ್ನ ಕೈ ಬಿಟ್ಟು ಒಂದ್ ಕಡೆ ಪರ್ಮನೆಂಟ್ ಡ್ರೈವರ್ಗಳನ್ನ ತೆಗೆದುಕೊಂಡ್ರೆ ಉತ್ತಮ ಅಂತ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಿದೆ. ರಾಕೇಶ್. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ. ಕರಳು ಹಿಂಡುವಂತಿದೆ ಮೃತ ಬಾಲಕನ ಕತೆ. 1 ವರ್ಷದ ಹಿಂದಷ್ಟೇ ಬಾಲಕನ ತಂದೆ ಸಾವನ್ನಪ್ಪಿದ್ರು. ಚಿಕ್ಕಪ್ಪ ದಿಲೀಪ್ ಮನೆಯಲ್ಲೇ ವಾಸವಿದ್ದಂತ ಶಬರೀಶ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ಮಾರ್ಕೆಟ್ಗೆ ತೆರಳಿದ್ದ ಪಾಪ ಬಾಲಕ. ಈ ವೇಳೆ ಬಿಎಂಟಿಸಿ ಬಸ್ ಹರಿದು ಶಬರೀಶ್ ಸಾವನ್ನಪ್ಪಿದ್ದಾನೆ. ನೋಡಿ, ಮೃತ ಬಾಲಕನ ಕತೆ ಕರಳು ಹಿಂಡುವಂತಿದೆ. ಒಂದು ವರ್ಷದ ಹಿಂದಷ್ಟೇ ಬಾಲಕನ ತಂದೆ ಸಾವನ್ನಪ್ಪಿದ್ರು. ಚಿಕ್ಕಪ್ಪ ದಿಲೀಪ್ ಮನೆಯಲ್ಲೇ ಶಬರೀಶ್ ವಾಸ ಮಾಡಿಕೊಂಡಿದ್ದ. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನ ಜೊತೆ ಈ ಬಾಲಕ ಮಾರ್ಕೆಟ್ಗೆ ಬಂದಿದ್ದ. ಈ ವೇಳೆ ಬಿಎಂಟಿಸಿ ಬಸ್ ಹರಿದು ಶಬರೀಶ್ ಸಾವನ್ನಪ್ಪಿದ್ದಾನೆ. ಈತನ ಕತೆ ಕರಳು ಹಿಂಡುವಂತಿದೆ. 1 ವರ್ಷದ ಹಿಂದೆ ಆತನ ತಂದೆ ತೀರ್ಕೊಂಡಿದ್ದು. ಈಗ ಶಬರೀಶ್ ಸಾವನ್ನಪ್ಪಿರುವುದು. ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ಜೊತೆ ಇವತ್ತು ಮಾರ್ಕೆಟ್ಗೆ ತೆರಳಿದ್ದ, ಏರ್ ಮಾರ್ಕೆಟ್ಗೆ. ಈ ವೇಳೆ ಸಿಟಿ ಮಾರ್ಕೆಟ್ಗೆ ತೆರಳುವಂತ ಸಂದರ್ಭದಲ್ಲಿ ಬಸ್ ಡಿಕ್ಕಿ ಹೊಡೆದಿದೆ, ಬಿಎಂಟಿಸಿ ಬಸ್. ಈ ವೇಳೆ 11 ವರ್ಷದ ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಆತನ ಮೇಲೆ ಈ ಬಸ್ ಹರಿದಿರೋದು. ನೋಡಿ ಸರ್, ಮಗು ಅಪ್ಪ ಅಮ್ಮ ಹೋಗ್ತಾ ಇದ್ರು ಬೈಕಲ್ಲೇ. ಇದು ಬೈಕ್ಲಿಂದ ಆಚೆ ಕಡೆ ಇಬ್ರು ಬಿದ್ದೋಗಿರೋದು. ಅಪ್ಪ ಅಮ್ಮ ಆ ಕಡೆ ಬಿದ್ದೋಗಿರೋದು, ಮಗು ಈ ಕಡೆ ಬಿದ್ದಿರೋದು. ಬಿಬಿಎಂಪಿ ಬಸ್ ಈ ಬಸ್ ಬಂದ್ಬಿಟ್ಟು ಮೇಲೆ ಏರ್ಸಿರೋದು ಮಗುಗೆ. ಮಗು ಸತ್ತೋಯ್ತು. ಯಾರು ಕೊಡ್ತಾರೆ ಸರ್ ನಮ್ಮ ಮಗುಗೆ? ನಾವ್ 5:30 ಹಂಗೆ ಇರ್ಬೋದು ಸರ್. ನಾವು ಅಲ್ಲಿಂದ ಬರ್ತಾ ಇದ್ವಿ. ನಾವು ಚಾಮರಾಜಪೇಟೆಗೆ ಹೋಗ್ಬಿಟ್ಟು ಬರ್ತಾ ಇದ್ವಿ. ಅವಾಗ ನೋಡಿರೋದು ನಾವು ಮಗು. ಪಬ್ಲಿಕ್ ನಾವು ಅವ್ರ ಸ್ವಂತದವ್ರು ಯಾರಿಲ್ಲ. ನ್ಯಾಯ ಸಿಗಬೇಕು, ಬಡವ್ರ ಮಕ್ಳಿಗೆ ನ್ಯಾಯ ಸಿಗಬೇಕು. ನ್ಯಾಯ ಇಲ್ಲಂದ್ರೆ ಇಲ್ಲ ಸರ್, ನ್ಯಾಯ ಬೇಕು. ಇಲ್ಲೇ ಮುಂದ್ಗಡೆ ಮಸೀದಿ ಹತ್ರನೇ ಎಲ್ಲ ಅಪ್ಪ ಅಮ್ಮ ಮಗು 3 ಜನ ಇದ್ರು ಸರ್. ನ್ಯಾಯ ಬೇಕು ನಮ್ಗೆ. ನಾವು ಅಲ್ಲಿಂದ ಬರೋ ಟೈಮ್ನಾಗ ಬಸ್ ಮೇಲೆ ಏರಿತ್ತು ಸರ್. ನಾವು ನೋಡಿಲ್ಲ. ಬಸ್ ಮೇಲೆ ಏರಿತ್ತು, ಮಗು ಮೇಲೆ ಏರಿತ್ತು. ಮಗು ಹೊಟ್ಟೆಯಲ್ಲೇ ವಾಮಿಟ್ ಮಾಡ್ಕೊಂಡು ತಳಗಡೆ ಹಂಗೆ ವೀಲ್ ಏರಿತ್ತು. ಅವಾಗೆ ನಾವು ನೋಡಿರೋದು. ಅಲ್ಲಿಂದ ಓಡಿ ಬರೋಟಿಗೆ ಮಗು ಎತ್ಕೊಂಡು ಹೋಗ್ಬಿಟ್ರು. ನಮ್ಗೆ ಇವಾಗ ನ್ಯಾಯ ಸಿಗ್ಬೇಕು ಸರ್. ಮಕ್ಕಳಿಗೆ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಗೋ ಗಂಟ ನಾವು ಹೋಗಲ್ಲ. ನಾವು ಹೋರಾಟ ಮಾಡ್ತಾ ಇದೀವಿ ಸರ್. ಮಗು ನೋಡಿ, ಕಿಲ್ಲರ್ ಬಿಎಂಟಿಸಿಗೆ ಇನ್ನೆಷ್ಟು ಬಲಿಬೇಕು ಅಂತ. ಒಂದ್ ಕಡೆ ಪಾಪ 11 ವರ್ಷದ ಬಾಲಕ ಶಬರೀಶ್ ಅಂತ ಇವತ್ತು ಮಾರ್ಕೆಟ್ಗೆ ತೆರಳುತ್ತಾ ಇದ್ರು ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನ ಜೊತೆ. ಈ ವೇಳೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಈಗ ಬಿಎಂಟಿಸಿ ಡ್ರೈವರ್ ಅನ್ನ, ಈಗ ಕಂಡಕ್ಟರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರನ್ನ ವಿಚಾರಣೆ ಕೂಡ ಮಾಡ್ತಾರೆ. ಇವರ ತಂದೆ, ಶಬರೀಶ್ ತಂದೆ 1 ವರ್ಷದ ಹಿಂದೆ ಅವರು ಕೂಡ ಸಾವನ್ನಪ್ಪಿದ್ರು. ಚಿಕ್ಕಪ್ಪನ ಮನೆಯಲ್ಲಿ ಈತ ವಾಸವನ್ನ ಮಾಡಿಕೊಂಡಿದ್ದ. ಆದರೆ ಇದೀಗ ಈತನು ಕೂಡ ಬಲಿಯಾಗಿದ್ದಾನೆ. ಬಾಲಕ, 11 ವರ್ಷದ ಬಾಲಕ. ಬಿಎಂಟಿಸಿ ಬಸ್ಗಳಿಂದ ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ರು ಕೂಡ ಬಿಎಂಟಿಸಿ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ನೋಡಿ, ಅನೇಕ ರೀತಿಯಾದಂತಹ ಘಟನೆಗಳು ಇದೇ ರೀತಿಯಾಗಿ ನಡೆದಿದೆ. ಬಿಎಂಟಿಸಿ ಬಸ್ನಿಂದ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ ಬೆಂಗಳೂರಲ್ಲಿ. ಕಿಲ್ಲರ್ ಬಿಎಂಟಿಸಿ ಅಂತಾನೆ ಕರೀತಾರೆ ಈ ಬಿಎಂಟಿಸಿ ಬಸ್ಗೆ. ಅಂತ ಒಂದು ಪರಿಸ್ಥಿತಿಯನ್ನ ಈಗ ಬಿಎಂಟಿಸಿ ಸಂಸ್ಥೆ ನಿರ್ಮಾಣ ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ ಘಟನೆ ಹೇಗಾಯ್ತು, ಇನ್ನು ಎಷ್ಟು ಬಲಿಬೇಕು ಅಂತ ಬಿಎಂಟಿಸಿ ಬಸ್ಗೆ, ಏನ್ ಡೀಟೇಲ್ಸ್ ಇದೆ? ಎಸ್ ರಾಕೇಶ್, ಇವತ್ತು ನಿನ್ನೆ ಒಂದು ಕೇರ್ ಮಾರ್ಕೆಟ್ ನಲ್ಲಿ ಬಸ್ ಅಂದ್ರೆ ಬಿಎಂಟಿಸಿ ಸಿಲುಕಿ ಮಗು ಬಲಿಯಾಗಿದೆ. ಒಂದ್ ಕಡೆ ಬಿಎಂಟಿಸಿ ಡ್ರೈವರ್ಗಳ ರ್ಯಾಶ್ ಡ್ರೈವಿಂಗ್ ಮತ್ತು ಈ ಕಾಂಟ್ರಾಕ್ಟ್ ಡ್ರೈವರ್ಗಳು ಡ್ರಿಂಕ್ಸ್ ಮಾಡಿಕೊಂಡು ಬಂದು ಬಸ್ ಚಾಲನೆ ಮಾಡ್ತಾರೆ ಎಂಬುದು ಗಂಭೀರ ಆರೋಪವಾಗಿದೆ. ಯಾಕಂದ್ರೆ ಪದೇ ದಿನಕ್ಕೆ 2-3 ಡೆತ್ ಆಗ್ತಿದಾವೆ. ಮಕ್ಕಳು, ವೃದ್ಧರು ಎಲ್ಲರೂ ಸಾವನ್ನಪ್ಪಿದ್ದಾರೆ. ಒಂದ್ ಕಡೆ ಇವರು ರ್ಯಾಶ್ ಡ್ರೈವಿಂಗ್ ಕಾರಣ ಎಂಬುದು ಒಂದ್ ಕಡೆ ಗಂಭೀರ ಆರೋಪ. ಒಂದ್ ಕಡೆ ಬಿಎಂಟಿಸಿ ಅವರು ಮೊನ್ನೆ ಸಹ ಒಂದ್ ಕಡೆ ಕೆಲವೊಂದು ಮಾರ್ಪಾಟು ಮಾಡಿದ್ರು. ಅಂದ್ರೆ ಏನಾದ್ರೂ ಫೋನಲ್ಲಿ ಮಾತಾಡಿದ್ರೆ ಒಂದು 15 ದಿನ ಸಸ್ಪೆಂಡ್, ಮತ್ತೊಂದ್ ಕಡೆ ಸಂಬಳ ಕಟ್ ಮಾಡ್ತು ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಏನಾದ್ರೂ ಡೆತ್ ಆದ್ರೆ ಅವ್ರು 6 ತಿಂಗಳ ಸಸ್ಪೆಂಡ್ ಮಾಡ್ತು ಅಂತ ಒಂದ್ ಕಡೆ ಸೂಚನೆ ಸಹ ನೀಡಿದ್ರು. ಹೀಗಾಗಿ ಇಲ್ಲೇ ಒಂದ್ ಕಡೆ ಈ ಒಂದು
ಆದೇಶ ಪಾಲನೆ ಆಗ್ತಿಲ್ಲ. ಇದು ಕಟ್ಟುನಿಟ್ಟಿನ ಜಾರಿಗೆ ಆಗ್ಬೇಕಾಗತ್ತೆ. ಯಾಕಂದ್ರೆ ಸಿಟಿಲಿ ಸಾಕಷ್ಟು ಜನ ಬೈಕ್ ಅಲ್ಲಿ ಓಡಾಡ್ತಾರೆ, ಮತ್ತೊಂದ್ ಕಡೆ ಫುಟ್ಪಾತ್ ಅಲ್ಲಿ ಓಡಾಡ್ತಾರೆ. ಒಂದ್ ಕಡೆ ಎಲ್ಲಿ ಸುರಕ್ಷತೆವಿಲ್ಲ. ಯಾಕಂದ್ರೆ ಬಸ್ಗಳನ್ನ ಫುಟ್ಪಾತ್ ಮೇಲೆ ಹೋಗೋರು ಸಹ ಇನ್ನು BMTC ಬಸ್ಗಳು ಏನು ಗುದ್ದಿ ಸಾವನ್ನಪ್ತಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ BMTC ಮತ್ತು ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಯಾಕಂದ್ರೆ ಈ ಬ್ಯಾಟರಿ ಚಾಲಿತ ಬಸ್ಗಳೇ ತುಂಬಾ ಡೇಂಜರ್ ಆಗಿದೆ. ಯಾಕಂದ್ರೆ ಸೈಲೆಂಟ್ ಆಗಿ ಬಸ್ ಬರುತ್ತೆ, ಅದು ಸೌಂಡ್ ಸಹ ಬರಲ್ಲ. ಹೀಗಾಗಿ ತುಂಬಾ ತೊಂದರೆ ಆಗುತ್ತೆ. ಮತ್ತೊಂದ್ ಕಡೆ ಅಲ್ಲಿ ಓಡಿಸುವ ಡ್ರೈವರ್ಗಳು ಎಲ್ಲ ಕಾಂಟ್ರಾಕ್ಟ್ ಡ್ರೈವರ್ಗಳು, ಅವರಿಗೆ ಸರಿಯಾಗಿ ಚಾಲನೆಗೆ ತರಬೇತಿ ನೀಡಿಲ್ಲ ಎಂಬುದೊಂದು ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಈ ಕೆಲವೊಂದು ವ್ಯತ್ಯಾಸದಿಂದ ಈ ತರ ಸಮಸ್ಯೆ ಆಗ್ತಿದೆ. ಇದನ್ನ ಸರ್ಕಾರ ಮತ್ತು BMTC ಮತ್ತು ಸಾರಿಗೆ ಸಚಿವರು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಪದೇ ಪದೇ ದಿನಕ್ಕೆ ಸಾವನ್ನಪ್ತಿದ್ದಾರೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಈ ಕಾಂಟ್ರಾಕ್ಟ್ ಡ್ರೈವರ್ಗಳನ್ನ ಕೈ ಬಿಟ್ಟು ಒಂದ್ ಕಡೆ ಪರ್ಮನೆಂಟ್ ಡ್ರೈವರ್ಗಳನ್ನ ತೆಗೆದುಕೊಂಡ್ರೆ ಉತ್ತಮ ಅಂತೇನೋ ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಿದೆ. ರಾಕೇಶ್. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ.